ನಮಸ್ಕಾರ, ನಾನು ಸಿದ್ದಣ್ಣ ದಳವಾಯಿ. ಯಮುನಾ ನದಿಯ ನೀರು ಕುಡಿಯಿರಿ, ನಾನು ನಿಮಗೆ ಆಸ್ಪತ್ರೆಯಲ್ಲಿ ಭೇಟಿಯಾಗುತ್ತೇನೆ ಅಂತ ಒಂದು ಪಕ್ಷದ ನಾಯಕ ಹೇಳ್ತಾರೆ. ಇನ್ನೊಂದು ಪಕ್ಷದವ್ರು ಹೇಳ್ತಾರೆ, ಆ ಮುಖ್ಯಮಂತ್ರಿ ಮಾಡಿದ ಪಾಪದಿಂದ ಯಮುನೆಗೆ ಈ ಸ್ಥಿತಿ ಬಂದಿದೆ ಅಂತ. ಮತ್ತೊಬ್ರು ಹೇಳ್ತಾರೆ, ಯಮುನಾ ನದಿ ನೀರು ಕುಡಿಯುತ್ತೇನೆ ಅಂದಿದ್ದ ನಾಯಕ ಕೈಯಲ್ಲಿ ವಾಟರ್ ಬಾಟಲ್ ಇಟ್ಕೊಂಡು ಓಡಾಡ್ತಾ ಇದ್ದಾನೆ ಅಂತ ಇನ್ನೊಬ್ರು ಹೇಳ್ತಾರೆ. ಒಂದೊಂದು ಪಕ್ಷದ ನಾಯಕನ ಬಾಯಲ್ಲಿ ಒಂದೊಂದು ನುಡಿಮುತ್ತುಗಳು. ಆದ್ರೆ ಕಲುಷಿತಗೊಂಡಿರುವ ಯಮುನೆಯನ್ನು ಸ್ವಚ್ಛಗೊಳಿಸಲು ಏನು ಮಾಡಬೇಕೆಂಬ ಮಾತು ಯಾವೊಬ್ಬ ನಾಯಕನ ಬಾಯಿಯಲ್ಲಿ ಕೂಡ ಬರಲಿಲ್ಲ. ಯಮುನಾ ನದಿ ಎಷ್ಟು ಮಲಿನವಾಗಿದೆ ಎಂಬುದನ್ನು ನಂತರ ನೋಡೋಣಂತೆ. ಆದ್ರೆ ಯಮುನೆ ಹೆಸರಿನಲ್ಲಿ ನಡೆಯುತ್ತಿರುವ ರಾಜಕಾರಣಂತೂ ತುಂಬಾ ಕಲುಷಿತವಾಗಿದೆ. ಇತ್ತೀಚೆಗೆ ದೆಹಲಿ ವಿಧಾನಸಭೆಗೆ ನಡೆದ ಚುನಾವಣೆ ಪ್ರಚಾರದಲ್ಲಿ ಎಲ್ಲ ಪಕ್ಷಗಳು ಯಮುನಾ ನದಿಯ ಮಾಲಿನ್ಯವನ್ನು ತಿಂದು ಉಳಿದವು. ಅಷ್ಟಕ್ಕೂ ಯಮುನಾ ನದಿಗೆ ಸಂಬಂಧಿಸಿದ ಪುರಾಣದ ಕಥೆಗಳೇನು, ಈ ನದಿಯ ಭೌಗೋಳಿಕ ಮಹತ್ವ ಏನು, ಈ ನದಿಯ ಮಾಲಿನ್ಯಕ್ಕೆ ಕಾರಣವೇನು, ಸರ್ಕಾರ ಕೈಗೊಂಡಿರುವ ಕ್ರಮಗಳು ಏನು ಎಂಬುದನ್ನ ವಿಸ್ತಾರವಾಗಿ ನೋಡೋಣಂತೆ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ. ನಮ್ಮ ಸಂಸ್ಥೆ ಧಾರವಾಡದ ಜೀನಿಯಸ್ ಅಕಾಡೆಮಿಯಲ್ಲಿ KS ಮತ್ತು PSI ಸೇರಿದಂತೆ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರತಿ ತಿಂಗಳು 8 ಮತ್ತು 22ನೇ ತಾರೀಕಿನಂದು ಹೊಸ ಬ್ಯಾಚ್ಗಳು ಪ್ರಾರಂಭ ಆಗ್ತವೆ. ಗುಣಮಟ್ಟದ ಶಿಕ್ಷಣವೇ ನಮ್ಮ ಗುರಿ. ಮೊದಲು ತರಗತಿಗೆ ಹಾಜರಾಗಿ ಕ್ಲಾಸ್ಗಳು ಇಷ್ಟ ಆದರೆ ಮಾತ್ರ ಪ್ರವೇಶ ಪಡೆಯಲು ಅವಕಾಶ ಕಲ್ಪಿಸಿರುವ ಕರ್ನಾಟಕದ ಮೊದಲ ಸಂಸ್ಥೆ ಸ್ಪರ್ಧಾ ಜೀನಿಯಸ್ ಅಕಾಡೆಮಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಇರುವಂತಹ ಕಾಂಟ್ಯಾಕ್ಟ್ ನಂಬರ್ಗಳಿಗೆ ಕಾಲ್ ಮಾಡಿ. ಭಾರತದ ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದಾಗ ನದಿಗಳಿಗೂ ಮತ್ತು ನಾಗರಿಕತೆಗಳಿಗೂ ಅನಾದಿ ಕಾಲದ ಸಂಬಂಧವಿದೆ. ಭಾರತದ ಪ್ರಥಮ ಹಾಗೂ ಜಗತ್ತಿನ ಪ್ರಥಮ ನಗರ ನಾಗರಿಕತೆ ಸಿಂಧೂ ನದಿ ನಾಗರಿಕತೆ ಉಗಮ ಮತ್ತು ವಿಕಾಸ ಹೊಂದಿದ್ದು ಸಪ್ತ ಸಿಂಧು ನದಿಗಳ ಪ್ರದೇಶದಲ್ಲಿ. ಆರ್ಯರಿಂದ ಉಗಮವಾದ ವೇದಗಳ ಕಾಲದ ನಾಗರಿಕತೆ ಬೆಳೆದಿದ್ದು ಗಂಗಾ ಯಮುನಾ ನದಿ ಬಯಲಿನಲ್ಲಿ. ಅದಲ್ಲದೆ ಕೃಷಿ ಮತ್ತು ಕೈಗಾರಿಕೆಗಳ ಬೆಳವಣಿಗೆಯಲ್ಲಿ ಮುಖ್ಯ ಪಾತ್ರ ವಹಿಸುವುದೇ ಈ ನದಿಗಳು. ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಗಂಗೇಚ್ಛ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮೀನ ಸನ್ನಿಧಿಂ ಕುರು. ಅಂದ್ರೆ ಗಂಗಾ ಯಮುನಾ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಇವೆಲ್ಲವೂ ಈ ನೀರಿನಲ್ಲಿ ಪವಿತ್ರ ಸಂಗಮವಾಗಲಿ. ಈ ಶ್ಲೋಕದ ಮೂಲಕ ಸಪ್ತ ನದಿಗಳನ್ನು ಸ್ಮರಿಸಿ ಸ್ನಾನದ ನೀರಲ್ಲಿ ಈ ಪುಣ್ಯ ನದಿಗಳ ನೀರು ಅವತರಿಸಲು ಎಂದು ಆಹ್ವಾನಿಸುವುದು ಭಾರತೀಯರ ಸಂಪ್ರದಾಯ. ನಿಸರ್ಗ ನಮ್ಮೆಲ್ಲರ ಆಸೆಗಳನ್ನು ಪೂರೈಸುತ್ತದೆ ಹೊರತು ದುರಾಸೆಗಳನ್ನಲ್ಲ ಎಂಬ ಗಾಂಧೀಜಿಯವರ ಮಾತು ಅಕ್ಷರಶಃ ಸತ್ಯ. ಇಂದು ಮಾನವ ದುರಾಸೆಯಿಂದ ಹಾಗೂ ಮಾನವನ ಹಲವು ಚಟುವಟಿಕೆಗಳಿಂದ ಈ ಪವಿತ್ರವಾದ ಎಲ್ಲಾ ನದಿಗಳು ಮಲಿನಗೊಳ್ಳುತ್ತಿವೆ. ಅದರಲ್ಲಿ ಒಂದು ಈ ಯಮುನಾ ನದಿ. ಯಮುನಾ ಎಂಬ ಹೆಸರು ಸಂಸ್ಕೃತದ ಯಮ ಎಂಬ ಪದದಿಂದ ಬಂದಿದೆ. ಈ ಯಮ ಎಂಬ ಪದದ ಅರ್ಥ ಅವಳಿ ಎಂದರ್ಥ. ಗಂಗಾ ನದಿಗೆ ಸಮಾನಾಂತರವಾಗಿ ಹರಿಯುವುದರಿಂದ ಈ ಹೆಸರು ಬಂದಿರಬಹುದು ಅಂತ ಹೇಳ್ಬೋದಾಗಿದೆ. ಗಂಗೆಯ ಉಪನದಿಯಾದ ಯಮುನೆಯ ಬಗ್ಗೆ ಹಿಂದೂ ಪುರಾಣಗಳಲ್ಲಿ ಉಲ್ಲೇಖವಿದೆ. ದಂತಕಥೆಯ ಪ್ರಕಾರ ಯಮುನೆಯು ಸೂರ್ಯದೇವನ ಮಗಳು ಹಾಗೂ ಯಮನ ಸಹೋದರಿ. ಶ್ರೀಕೃಷ್ಣನು ತನ್ನ ಬಾಲ್ಯವನ್ನು ಕಳೆದಿದ್ದು ಯಮುನೆಯ ದಂಡೆಯ ಬೃಂದಾವನದಲ್ಲಿ ಎಂಬ ಪುರಾಣದ ಕಥೆಯೂ ಕೂಡ ಇದೆ. ಯಮುನಾ ನದಿ ಸ್ನಾನದಿಂದ ಪಾಪ ತೊಳೆದು ಹೋಗುತ್ತದೆ ಎಂಬ ನಂಬಿಕೆ ಪುರಾಣ ಕಾಲದಿಂದಲೂ ಕೂಡ ಭಾರತೀಯರಲ್ಲಿರುವಂಥದ್ದು. ಇದು ಭಾರತೀಯರಿಗೆ ಯಮುನೆಯೊಂದಿಗೆ ಧಾರ್ಮಿಕ ನಂಟು ಬೆಳೆಸಲು ಕೂಡ ಕಾರಣ ಆಗಿದೆ. ಆದಿಯಿಂದ ಇಲ್ಲಿವರೆಗೆ ಪ್ರಾಚೀನ ನಾಗರಿಕತೆಗಳನ್ನು ಪೋಷಿಸಿದಂತ ಜೀವನದಿ ಈ ಒಂದು ಯಮುನೆ ಇಂದು ಮಲಿನಗೊಂಡಿದ್ದು ಪ್ರಾಚೀನ ನಾಗರಿಕತೆಗಳಿಂದಲ್ಲ, ಈ ಆಧುನಿಕ ನಾಗರಿಕತೆಗಳಿಂದ. ಇಂದಿನ ಕಾಲದಲ್ಲಿ ಯಮುನಾ ನದಿಯಲ್ಲಿ ತಾಜ್ ಮಹಲ್ನ ಪ್ರತಿಬಿಂಬವನ್ನು ನೋಡೋದು ಕೂಡ ಕಷ್ಟ ಸಾಧ್ಯ, ಅಷ್ಟೊಂದು ಈ ನದಿ ಮಲಿನಗೊಂಡಿದೆ. ಋಗ್ವೇದ, ಅಥರ್ವಣ ವೇದ, ಐತ್ತರೇಯ ಬ್ರಾಹ್ಮಣಕ, ಶತಪಥ ಬ್ರಾಹ್ಮಣಕ ಇವೆಲ್ಲದರಲ್ಲಿ ಯಮುನೆಯ ಹೆಸರು ಉಲ್ಲೇಖ ಇದೆ. ಅಲೆಕ್ಸಾಂಡರ್ ಹಾಗೂ ಸೆಲ್ಯೂಕಸ್ನ ಸಮೀಕ್ಷೆಗಳು ಹಾಗೂ ಮೆಗಸ್ತನಿಸನ ಇಂಡಿಕಾ ಕೃತಿಯಲ್ಲಿ ಕೂಡ ಈ ನದಿಯ ಉಲ್ಲೇಖ ಇದೆ. ಮಹಾಭಾರತದ ಪಾಂಡವರ ರಾಜಧಾನಿ ಇಂದ್ರಪ್ರಸ್ಥ ಈ ನದಿಯ ದಡದಲ್ಲಿತ್ತು ಅಂತ ಹೇಳಲಾಗ್ತದೆ. ಅಂದಿನ ಇಂದ್ರಪ್ರಸ್ಥವೇ ಇಂದಿನ ಆಧುನಿಕ ದೆಹಲಿ ಅಂತ ಕೂಡ ಹೇಳಲಾಗ್ತದೆ. ಕೆಲವೊಂದಿಷ್ಟು ವಿಷಯಗಳು ಗೊಂದಲ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಹಂತ ಹಂತವಾಗಿ ನಾನು ಕ್ಲಾರಿಟಿ ಕೊಡ್ತಾ ಹೋಗ್ತೀನಿ. ಮೊದಲನೇದು ಉತ್ತರಾಖಂಡ್ ರಾಜ್ಯದ ಬದ್ರಿನಾಥ್, ಗುಜರಾತಿನ ದ್ವಾರಕೆ, ಒಡಿಸ್ಸಾದ ಪುರಿ, ತಮಿಳುನಾಡಿನ ರಾಮೇಶ್ವರಂ ಇವು ಹಿಂದೂ ಸಂಪ್ರದಾಯದ ಪ್ರಕಾರ ಚಾರ್ಧಾಮ್ಗಳು. ಬದ್ರಿನಾಥ, ದ್ವಾರಕೆ, ಪುರಿ ಇವು ವೈಷ್ಣವ ದೇಗುಲಗಳಾಗಿದ್ದರೆ ರಾಮೇಶ್ವರಂನಲ್ಲಿರುವಂಥದ್ದು ಶಿವನ ದೇವಾಲಯವಾಗಿದೆ. ಇವುಗಳನ್ನು ನಾವು ಚಾರ್ಧಾಮ್ಗಳು ಅಂತ ಕರಿತೀವಿ. ಚಾರ್ಧಾಮ್ಗಳು ಇವುಗಳನ್ನು ಶಂಕರಾಚಾರ್ಯರು ಹಿಂದೂಗಳ ಪವಿತ್ರ ಸ್ಥಳಗಳು ಅಂತೇಳಿ ಮೊಟ್ಟ ಮೊದಲ ಬಾರಿಗೆ ಹೇಳಿದ್ದು. ಆದ್ರೆ ಉತ್ತರಾಖಂಡ್ ರಾಜ್ಯದಲ್ಲಿರುವಂತ ಗಂಗೋತ್ರಿ, ಯಮುನೋತ್ರಿ, ಕೇದಾರ್ನಾಥ್, ಬದ್ರಿನಾಥ್ ಇವುಗಳಿಗೆ ಛೋಟಾ ಚಾರ್ಧಾಮ್ಗಳು ಅಂತ ಕರೀತಾರೆ. ಬಹಳಷ್ಟು ಜನ ಗೊಂದಲ ಮಾಡ್ಕೊಳ್ಳುವಂತ ಸಾಧ್ಯತೆ ಕೂಡ ಉಂಟು. ಚಾರ್ಧಾಮ್ಗಳ್ಯಾವು ಮತ್ತು ಛೋಟಾ ಚಾರ್ಧಾಮ್ಗಳ್ಯಾವು ಅಂತೇಳಿ ಬಹಳಷ್ಟು ಜನ ಹೇಳ್ತಿರ್ತಾರೆ ಕೂಡ. ಛೋಟಾ ಚಾರ್ಧಾಮ್ಗಳನ್ನೇ ಚಾರ್ಧಾಮ್ಗಳು ಅಂತೇಳಿ. ಗಂಗೋತ್ರಿ, ಯಮುನೋತ್ರಿ, ಕೇದಾರ್ನಾಥ್, ಬದ್ರಿನಾಥ್ ಇವುಗಳು ಛೋಟಾ ಚಾರ್ಧಾಮ್ಗಳು. ಇವುಗಳಲ್ಲಿ ಒಂದು ಯಮುನೋತ್ರಿ.
ಉತ್ತರಾಖಂಡ್ ರಾಜ್ಯದ ಉತ್ತರಕಾಶಿ ಜಿಲ್ಲೆಯ ಯಮುನೋತ್ರಿ ಹಿಮನದಿಯಿಂದ ಉಗಮಿಸುವ ಈ ಯಮುನೆಯು ಉತ್ತರಾಖಂಡ, ಹಿಮಾಚಲ ಪ್ರದೇಶ, ಹರಿಯಾಣ, ದೆಹಲಿ ಮತ್ತು ಉತ್ತರ ಪ್ರದೇಶ ಸೇರಿ ಒಟ್ಟು 7 ರಾಜ್ಯಗಳ ಮೂಲಕ 1376 ಕಿಲೋಮೀಟರ್ ದೂರ ಹರಿದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಗಂಗೆಯೊಂದಿಗೆ ವಿಲೀನವಾಗಿ ತನ್ನ ಪಯಣವನ್ನು ಅಂತ್ಯಗೊಳಿಸುತ್ತಾಳೆ. ಯಮುನೆಯ ಪಯಣದಲ್ಲಿ ಟನ್ಸ್, ಚಂಬಲ್, ಸಿಂಧ್, ಕೇನ್ ಮತ್ತು ಬೇಟ್ವಾ ಎಂಬ ಉಪನದಿಗಳು ಒಂದುಗೂಡುತ್ತವೆ. ಈ ಯಮುನಾ ನದಿ ಎಂಬುದು ಭಾರತದ ಅತಿ ದೊಡ್ಡ ಹಾಗೂ ಜಗತ್ತಿನ 2ನೇ ಅತಿ ದೊಡ್ಡ ಉಪನದಿಯಾಗಿದೆ. ಹರಿಯಾಣದ ಯಮುನಾ ನಗರ, ರಾಷ್ಟ್ರದ ರಾಜಧಾನಿ ದೆಹಲಿ, ಉತ್ತರ ಪ್ರದೇಶದ ನೋಯ್ಡಾ, ಪುರಾಣ ಪ್ರಸಿದ್ಧ ಮಥುರಾ ಮತ್ತು ಬೃಂದಾವನ, ಇತಿಹಾಸ ಪ್ರಸಿದ್ಧ ಆಗ್ರಾ ಮತ್ತು ಫಿರೋಜಾಬಾದ್ ಯಮುನೆಯ ನದಿಯ ದಡದಲ್ಲಿ ನೆಲೆ ನಿಂತಿರುವ ಪ್ರಮುಖ ನಗರಗಳು. ಅತಿ ಹೆಚ್ಚು ವಿದೇಶಿ ಪ್ರವಾಸಿಗರನ್ನು ಸೆಳೆಯುವ ತಾಜ್ ಮಹಲ್ ಯಮುನೆಯ ದಕ್ಷಿಣ ದಡದಲ್ಲಿದೆ. ದೆಹಲಿಯ ಸುಲ್ತಾನ ಫಿರೋಜ್ ಶಾ ತುಘಲಕ್ 1356ರಲ್ಲಿ ಯಮುನಾ ನದಿಯಿಂದ ಹಿಸ್ಸಾರ್ ನಗರಕ್ಕೆ ಕಾಲುವೆ ನಿರ್ಮಿಸಿದ್ದ. ಆ ಕಾಲುವೆ ಅಕ್ಬರ್ ಬಾದ್ಶಾಹನ ಕಾಲದಲ್ಲಿ ಮತ್ತೊಮ್ಮೆ ದುರಸ್ತಿ ಒಳಗಾಗ್ತದೆ. ನಂತರ ದಿನಗಳಲ್ಲಿ 1830ರಲ್ಲಿ ಕೂಡ ಆ ಒಂದು ನದಿಗೆ ಕಾಲುವೆಗಳನ್ನು ನಿರ್ಮಿಸಿ ನೀರಾವರಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು. ಇಂದಿಗೂ ಕೂಡ ಸಾವಿರಾರು ಲಕ್ಷಾಂತರ ಎಕರೆ ಪ್ರದೇಶಕ್ಕೆ ನೀರಾವರಿಯನ್ನು ಕಲ್ಪಿಸತಕ್ಕಂತ ಒಂದು ನದಿ ಈ ಯಮುನೆ. ಸ್ಕಿಮ್ಮರ್ ಎಂಬ ಅಪರೂಪದ ಪಕ್ಷಿ ಸೇರಿದಂತೆ ಹಲವು ಜೀವ ವೈವಿಧ್ಯಕ್ಕೆ ಈ ನದಿಯು ನೆಲೆಯಾಗಿದೆ. ಸಾವಿರಾರು ಪಕ್ಷಿಗಳು ಅಲ್ಲಿ ವಾಸ ಮಾಡತಕ್ಕಂಥ, ಪ್ರಾಣಿಗಳು ವಾಸ ಮಾಡತಕ್ಕಂಥ ಒಂದು ನದಿ ಈ ಯಮುನಾ ನದಿ. ಮನುಷ್ಯರಿಗಷ್ಟೇ ಅಲ್ಲದೆ ಸಾವಿರಾರು ಪ್ರಾಣಿಗಳಿಗೂ ಜೀವಿಗಳಿಗೂ ಕೂಡ ನೆಲೆಯಾಗಿರ್ತಕ್ಕಂಥದ್ದು. ಆದರೆ ದುರಾದೃಷ್ಟವಶಾತ್ ಇಂದು ಆ ನದಿ ಸಂಪೂರ್ಣವಾಗಿ ಮಲಿನಗೊಂಡಿದೆ. ಈ ಯಮುನಾ ನದಿ ಎಲ್ಲೆಲ್ಲಿ ಎಷ್ಟು ಶುದ್ಧವಾಗಿದೆ, ಎಷ್ಟು ಮಲಿನವಾಗಿದೆ ಅಂತ ಅರ್ಥವಾಗಬೇಕಾದ್ರೆ ಈ ಯಮುನಾ ನದಿಯನ್ನು ನಾವು 3 ವಲಯಗಳನ್ನಾಗಿ ಮಾಡಬೇಕಾಗ್ತದೆ. ಅದರಲ್ಲಿ ಮೊದಲನೇ ವಲಯ ಹಿಮಾಲಯ ವಲಯ. ಈ ವಲಯದಲ್ಲಿ 172 ಕಿಲೋಮೀಟರ್ ಹರಿಯುವ ಯಮುನೆ ಸಂಪೂರ್ಣ ನೈಸರ್ಗಿಕವಾಗಿದ್ದಾಳೆ. ಕಾರಣ ಅಲ್ಲಿ ಮಾನವನ ಯಾವುದೇ ಚಟುವಟಿಕೆ ಇಲ್ಲ. ಎರಡನೇ ವಲಯ ಹರಿಯಾಣ ಮತ್ತು ಉತ್ತರ ಪ್ರದೇಶ ರಾಜ್ಯಗಳು. ಇಲ್ಲಿ ನದಿ ಭಾಗಶಃ ಶುದ್ಧವಾಗಿದೆ, ಭಾಗಶಃ ಮಲಿನವಾಗಿದೆ. ಆದರೆ ನದಿಯ ಮಾಲಿನ್ಯ ಪ್ರಾರಂಭವಾಗುವುದೇ ಇಲ್ಲಿಂದ. ಈ ಹರಿಯಾಣ ರಾಜ್ಯದಲ್ಲಿ ಪಾಣಿಪತ್ ಮತ್ತು ಸ್ವರ್ಣಿಪತ್ ಅಂತ ಕೈಗಾರಿಕಾ ಪ್ರದೇಶಗಳಿವೆ. ಈ ಕೈಗಾರಿಕಾ ಪ್ರದೇಶಗಳಿಂದ ಬೃಹತ್ ಪ್ರಮಾಣದ ಶುದ್ಧೀಕರಿಸದ ತ್ಯಾಜ್ಯ ಈ ನದಿಗೆ ಸೇರ್ತದೆ. ಇನ್ನು ಮೂರನೇ ವಲಯ ದೆಹಲಿಯ ವಜೀರಾಬಾದ್ ಬ್ಯಾರೇಜ್ನಿಂದ ಒಕಾಲಾ ಬ್ಯಾರೇಜ್ ವರೆಗೆ. ಈ ವಲಯದಲ್ಲಿ ನದಿ ಹರಿಯೋದು ಕೇವಲ 22 ಕಿಲೋಮೀಟರ್. ಅಂದ್ರೆ ಯಮುನಾ ನದಿಯ ಒಟ್ಟು ಉದ್ದದಲ್ಲಿ ನದಿಯ 2% ಮಾತ್ರ ಈ ಮೂರನೇ ವಲಯ ದೆಹಲಿಯ ವಜೀರಾಬಾದ್ನಿಂದ, ಇನ್ನೊಂದು ವಜೀರಾಬಾದ್ ಬ್ಯಾರೇಜ್ನಿಂದ ಒಕಾಲಾ ಬ್ಯಾರೇಜ್ ವರೆಗೆ ಇರ್ತದೆ. ನವದೆಹಲಿಯ ಕೆಳಭಾಗದಲ್ಲಿ ಉತ್ಪಾದನೆಯಾಗುವ 58% ಘನತ್ಯಾಜ್ಯ ಹಾಗೂ ಆ ನವದೆಹಲಿಯ ಗೃಹ ಬಳಕೆಯ 90% ತ್ಯಾಜ್ಯ ನೀರು ಈ ನದಿಯನ್ನು ಸೇರ್ತದೆ. ಯಮುನಾ ನದಿಯ ಮಾಲಿನ್ಯದಲ್ಲಿ ಮೂರನೇ ವಲಯದ ಪಾಲು 80% ನಷ್ಟಿದೆ. ಅತಿ ಹೆಚ್ಚು ನದಿ ಮಾಲಿನ್ಯವಾಗುವುದೇ ಈ ಪ್ರದೇಶದಲ್ಲಿ. ಇಲ್ಲಿ ಈ ನದಿಯ ನೀರು ಸ್ನಾನಕ್ಕೂ ಕೂಡ ಯೋಗ್ಯವಲ್ಲ, ಅಷ್ಟು ಮಲಿನವಾಗಿದೆ. ಇಲ್ಲಿ ಜಲಚರಗಳು ಜೀವಿಸಲು ಸಾಧ್ಯವೇ ಇಲ್ಲ. ಈ ಪ್ರದೇಶದ ನದಿಯನ್ನು ಕೊಳಚೆ ಚರಂಡಿ ಅಂತ ಕರೆಯಬಹುದು. ಇಲ್ಲಿಂದ ಗಂಗಾ ನದಿ ಸೇರುವವರೆಗೆ ಯಮುನಾ ನದಿ ಮಲಿನವಾಗಿ ಹರಿಯುತ್ತದೆ. ಕೆಲವು ಕಡೆಗೆ ನೀರೇ ಕಾಣಿಸುವುದಿಲ್ಲ. ಕೈಗಾರಿಕೆಗಳಿಂದ ಬಿಟ್ಟಂತ ರಾಸಾಯನಿಕದಿಂದ ಉಂಟಾಗುವಂತ ನೊರೆ ನದಿಯ ಮೇಲ್ಭಾಗವನ್ನು ಸಂಪೂರ್ಣ ಆವರಿಸಿ ಇದನ್ನು ನೊರೆ ನದಿ ಅಂತೇಳಿ ಕೂಡ ಕರೆಯಲಾಗ್ತದೆ. ನೊರೆ ನದಿ ಅಂತ ಇದು ಕಾಣಿಸ್ತದೆ. ನೀರಿನ ನದಿ ಕಾಣಿಸುವುದಿಲ್ಲ, ನೊರೆ ನದಿ ಅಂತ ಕಾಣಿಸ್ತದೆ. ಹಾಗಾದ್ರೆ ಯಮುನಾ ನದಿಯ ಈ ಮಾಲಿನ್ಯಕ್ಕೆ ಕಾರಣಗಳೇನು ಅಂತ ನೋಡ್ತಾ ಹೋಗೋಣ. ಮೊದಲನೇ ಕಾರಣ ಹರಿಯಾಣ ಮತ್ತು ದೆಹಲಿಯ ಕೈಗಾರಿಕಾ ತ್ಯಾಜ್ಯಗಳು. ಹರಿಯಾಣ ಮತ್ತು ದೆಹಲಿ ಪ್ರದೇಶದಲ್ಲಿ ನೂರಾರು ಕೈಗಾರಿಕೆಗಳು, ಅಲ್ಲಿಂದ ಶುದ್ಧೀಕರಿಸದ ಕೈಗಾರಿಕೆಯ ಘನತ್ಯಾಜ್ಯವನ್ನ ನೇರವಾಗಿ ನದಿಗೆ ಬಿಡೋದು ಮಾಲಿನ್ಯಕ್ಕೆ ಒಂದು ಕಾರಣ. ಎರಡನೆಯದು ನಗರಗಳ ಚರಂಡಿಯ ಕೊಳಚೆ ನೀರನ್ನ ನೇರವಾಗಿ ಈ ಒಂದು ನದಿಗೆ ಸೇರಿಸೋದು. ಧಾರ್ಮಿಕ ಆಚರಣೆಗಳು ಕೆಲವೊಂದಿಷ್ಟು, ಇನ್ ಕೆಲವು ಕಡೆಗೆ ಮೂರ್ತಿಗಳನ್ನು ವಿಸರ್ಜನೆ ಮಾಡೋದು ಕೂಡ ಇದಕ್ಕೆ ಕಾರಣ ಆಗ್ತದೆ. ನಾಲ್ಕನೇ ಕಾರಣ ಘನತ್ಯಾಜ್ಯಗಳನ್ನು ನದಿಗೆ ಸುರಿಯುವುದು. ಐದನೆಯದು ಅರಣ್ಯ ನಾಶದಿಂದಾಗಿ ಮಣ್ಣಿನ ಸವಕಳಿ ಆಗ್ತಾ ಇದೆ, ಇದು ಒಂದು ಕಾರಣ. ಕೃಷಿ ಇಲಾಖೆ ಒಂದ್ ಕಡೆ ಹೇಳುತ್ತದೆ, ಯಮುನಾ ನದಿಯ ಜಲಾನಯನ ಪ್ರದೇಶದಲ್ಲಿ 12% ಅರಣ್ಯದಿಂದ ಆವೃತವಾಗಿದೆ. ಇನ್ನು 27% ಹಾಳು ಭೂಮಿಯಾಗಿದೆ, 58% ಕೃಷಿ ಭೂಮಿಯಾಗಿದೆ. ಕೃಷಿಗೆ ಬಳಸುವಂತ ರಸಗೊಬ್ಬರ ಅಮೋನಿಯಾಗಿ ವಿಭಜನೆ ಆಗ್ತದೆ. ಇದು ನದಿಯ ನೀರನ್ನು ಸೇರಿ ನೀರಿನ ಆಮ್ಲಜನಕದ ಸಾಂದ್ರತೆಯನ್ನು ಕಡಿಮೆ ಮಾಡ್ತದೆ. ಆಮ್ಲಜನಕ ಕಡಿಮೆ ಆದಾಗ ಜಲಚರಗಳು ಸಾಯ್ತವೆ. ಇನ್ನು ಹಲವಾರು ಕಾರಣಗಳಿಂದಾಗಿ ಅತಿ ಕಲುಷಿತ ನದಿಗಳಲ್ಲಿ, ಜಗತ್ತಿನ ಅತಿ ಕಲುಷಿತ ನದಿಗಳಲ್ಲಿ ಒಂದಾಗಿರುವ ಯಮುನೆಯು ಸಾಯುತ್ತಿರುವ ಪವಿತ್ರ ನದಿ ಎಂಬ ಕಳಂಕವನ್ನು ಅಂಟಿಕೊಂಡಿದೆ. ದೇಶದ 5.7 ಕೋಟಿ ಜನ ನೇರವಾಗಿ ಈ ನದಿಯ ನೀರನ್ನು ಅವಲಂಬಿಸಿದ್ದಾರೆ. ದೆಹಲಿ ನಗರಕ್ಕೆ ಸರಬರಾಜುವ ನೀರಿನಲ್ಲಿ ಯಮುನಾ ನದಿಯ ಪಾಲು 70% ಇದೆ. ಆದ್ರೆ ಕಲುಷಿತ ನೀರು ಜೀವಗಳಿಗೆ ಅಪಾಯ ತಂದೊಡ್ಡಿದೆ. ಚರ್ಮದ ಅಲರ್ಜಿ,
ಕಣ್ಣಿನ ಉರಿ, ಉಸಿರಾಟದ ಸಮಸ್ಯೆ, ಅಂಗಾಂಗಗಳಿಗೆ ಹಾನಿ ಹಾಗೂ ಕ್ಯಾನ್ಸರ್ನಂತ ಗಂಭೀರ ಸಮಸ್ಯೆಗಳು ಉಂಟಾಗುತ್ತವೆ. ನದಿಗಳೆಂದು ಪರಿಗಣಿಸುವ ಕೆಲವು ದೇಶಗಳ ನದಿಗಳು ಸ್ವಚ್ಛವಾಗಿದ್ರೆ ನಾವು ನದಿಯನ್ನು ದೇವರು ಎಂದು ಪೂಜಿಸ್ತೀವಿ. ನಮ್ಮ ದೇಶದ ನದಿಗಳೇ ಇಂದು ಮಲಿನವಾಗಿವೆ. ಆದರೆ ಇದನ್ನು ಅರಿತಂತ ಭಾರತದ ಪರಿಸರ ಮತ್ತು ಅರಣ್ಯ ಸಚಿವಾಲಯ 1665 ಕೋಟಿ ರೂಪಾಯಿ ಬಜೆಟ್ನೊಂದಿಗೆ ಯಮುನಾ ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸುತ್ತದೆ. 1993ರಿಂದ ರಾಷ್ಟ್ರೀಯ ನದಿ ಸಂರಕ್ಷಣಾ ನಿರ್ದೇಶನಾಲಯ ಜಪಾನ್ ದೇಶದ ಸಹಯೋಗದೊಂದಿಗೆ ಯಮುನಾ ಪುನಶ್ಚೇತನ ಯೋಜನೆ 3 ಹಂತಗಳಲ್ಲಿ ಅನುಷ್ಠಾನಗೊಳಿಸ್ತಾ ಇದೆ. 25 ವರ್ಷಗಳಿಂದ ಇಲ್ಲಿವರೆಗೂ 5,000 ಕೋಟಿಗೂ ಹೆಚ್ಚು ಹಣ ಖರ್ಚು ಮಾಡಿದರೂ ಈ ನದಿ ಸ್ವಚ್ಛ ಆಗಲಿಲ್ಲ. ಆದ್ರೆ ಕೋವಿಡ್ ಲಾಕ್ಡೌನ್ ಟೈಮ್ನೊಳಗೆ ಎಲ್ಲಾ ಕೈಗಾರಿಕೆಗಳು ಮುಚ್ಚಿದ್ರಿಂದ ಕೇವಲ 60 ದಿನಗಳ ಅವಧಿಯಲ್ಲಿ ಯಮುನಾ ನದಿ ಸ್ವಚ್ಛವಾಗಿತ್ತು. ತಾಜ್ ಮಹಲ್ನ ಪ್ರತಿಬಿಂಬ ಸ್ಪಷ್ಟವಾಗಿ ಗೋಚರಿಸ್ತಾ ಇತ್ತು. ವಲಸೆ ಮತ್ತು ದೇಶಿ ಹಕ್ಕಿಗಳು ನದಿಯ ದಡದಲ್ಲಿ ಬೀಡು ಬಿಟ್ಟಿದ್ದವು. ನದಿ ಎಷ್ಟು ಸ್ವಚ್ಛವಾಗಿತ್ತೆಂದರೆ ಅದರಲ್ಲಿರುವ ಜಲಚರಗಳು ಕೂಡ ಬರಿಗಣ್ಣಿಗೆ ಕಾಣಿಸುತ್ತಿದ್ದವು. ಅಷ್ಟು ಸ್ವಚ್ಛವಾಗಿರುತ್ತದೆ. ಇದನ್ನೆಲ್ಲ ನೋಡಿದಾಗ ಅನಿಸ್ತದೆ, ಈ ಮಾನವ ಎಲ್ಲಿ ಚಟುವಟಿಕೆಯನ್ನು ಆರಂಭಿಸ್ತಾನೋ ಅಲ್ಲಿ ಮಾಲಿನ್ಯವನ್ನು ಉಂಟು ಮಾಡ್ತಾನೆ. ಅದಕ್ಕೆ ಸ್ಪಷ್ಟ ಉದಾಹರಣೆ ಈ ಯಮುನಾ ನದಿ. ಒಂದ್ ಕಡೆ ಹೇಳ್ತಾರೆ, ರಾಜಕಾರಣ ಎಂಬುದು ಒಂದು ಆಟ, ಜಾಣರು ಅದನ್ನು ಆಡುತ್ತಾರೆ, ಮೂರ್ಖರು ಅದರ ಬಗ್ಗೆ ಮಾತನಾಡುತ್ತಾರೆ. ಇದು ಸತ್ಯ ಹೌದು. ಈ ರಾಜಕಾರಣಿಗಳು ದಿನಕ್ಕೊಂದು ಆಟ ಆಡ್ತಾ ನಮ್ಮೆಲ್ಲ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ. ಇನ್ನು ಮುಂದಾದರೂ ಮನುಕುಲದ ಆಧಾರವಾಗಿರುವ ನದಿಗಳ ಸ್ವಚ್ಛತೆಗೆ ಸರ್ಕಾರಗಳು ಕ್ರಮ ಕೈಗೊಳ್ಳಲಿ ಎಂದು ಆಶಿಸೋಣ. ನಮ್ಮೆಲ್ಲರಿಗೂ ನಮಸ್ಕಾರ. ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸ್ಪರ್ಧಾ ಜೀನಿಯಸ್ ಅಕಾಡೆಮಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಮುಂದೆ ಬರತಕ್ಕಂಥ ಎಲ್ಲಾ ತರಗತಿಗಳನ್ನ, ವಿಡಿಯೋಗಳನ್ನ ಉಚಿತವಾಗಿ ವೀಕ್ಷಿಸಬಹುದು.